ಕೆರೆಯರಿ ನಮ್ಮ JK ಟೈರ್ಸ್ ವತಿಯಿಂದ ಪುನರ್ಜೀವನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಇಲ್ವಾಲ ಪಂಚಾಯತಿ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದೆ. ನಮ್ಮ ಗ್ರಾಮಸ್ಥರೆಲ್ಲ ಅದನ್ನು ಸದುಪಯೋಗ ಪಡಿಸ್ಕೊತವ್ರೆ. ಆದರೆ ದಾರಿಲಿ ಹೋಗೋವಂಥವ್ರು, ಹೊರಗಡೆ ಅಂಥವ್ರು ಇಲ್ಲಿ ಪಾರ್ಸಲ್ ತರೋದು, ಈ ರೀತಿ ಚೆನ್ನಾಗಿರುವಂಥ ಒಂದು ಪರಿಸರವನ್ನು ಹಾಳು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ದಿನ ವಾತಾವರಣ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ಒಂದು ನಮ್ಮ ಒಂದು ಪರಿಸರ ಸೇವೆಗೋಸ್ಕರ ಎಲ್ಲ ಗ್ರಾಮದ ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಒಂದು ಬೋರ್ಡ್ ಕೂಡ ಆಗ್ತಾಯಿದ್ವಿ. ಅವರೆಲ್ಲ ವಿದ್ಯಾವಂತರೆ, ಬುದ್ಧಿವಂತರೆ. ಸ್ಕೂಟ್ರಲ್ಲಿ ಬರೋದು, ಯಾರು ಇಲ್ಲದೆ ನೋಡೋದು, ಈ ಥರ ಎಸೆಯೋದು, ಚೆನ್ನಾಗಿರೋನ ಪರಿಸರನ ಹಾಳು ಮಾಡೋದು, ಈ ರೀತಿ ಆಗ್ತಾಯಿದೆ. ದಯಮಾಡಿ ಇದು ಒಂದೇ ರೋಡಲ್ಲ, ಕರ್ಕನಹಳ್ಳಿ ರೋಡ್ ಇರ್ಬೋದು, ಮತ್ತು ಶ್ರೀರಂಗಪಟ್ಟಣ ರೋಡ್ ಇರ್ಬೋದು, ಹೈವೇ ಇರ್ಬೋದು, ಎಲ್ಲ ಕಡೆಯೂ ಇದೇ ರೀತಿ ಆಗ್ತಾಯಿದೆ. ದಯಮಾಡಿ ಎಲ್ಲ ನಮ್ಮ ಪರಿಸರವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ನಮ್ಮ ಗ್ರಾಮದ ಹಿರಿಯರು, ಮಾಜಿ ಮೆಂಬರ್ಗಳು ಎಲ್ಲ ಇದರವರ ಅನಿಸಿಕೆ ಹೇಳ್ತಾ ಇದ್ದಾರೆ. ಹೇಳೋಣ. ಹಾಯ್, ನಮಸ್ಕಾರ ಸ್ನೇಹಿತರೆ. ನಾವೊಂದು ಈ ಗ್ರಾಮದ ಪರಿಸರ, ಈ ಕೆರೆಯ ಪರಿಸರ ಅಥವಾ ಯಾವುದೇ ಗ್ರಾಮದ ಪರಿಸರವನ್ನು ನಾವು ಎಲ್ಲರೂ ಕಾಪಾಡ್ಕೊಂಡು ಹೋಗಬೇಕು. ಆದ್ದರಿಂದ ಪ್ಲಾಸ್ಟಿಕ್ ವಸ್ತುಗಳ ಅನುಪಯುಕ್ತ ಪ್ಲಾಸ್ಟಿಕ್ ತ್ಯಾಜ್ಯ, ಘನತ್ಯಾಜ್ಯ ಯಾವುದೇ ಆಗಲಿ ಈ ರೀತಿ ಹಿಂಗೆ ಕಂಡಲ್ಲಿ ಎಸೆಯಬಾರ್ದು. ಅದರಿಂದ ಎಲ್ಲರಿಗೂ ಪರಿಸರ ಹಾನಿಯಾಗುತ್ತೆ. ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತಾಯಿದ್ದೀವಿ ಅನ್ನೋದು ಅದು ಮುಖ್ಯ. ನಾವು ಅದು ಉಳಿಸಬೇಕು ಅಂದರೆ ನಾವು ಈ ರೀತಿ ಕಂಡಲ್ಲಿ ಎಸಿಬಾರ್ದು. ಒಂದು ಗ್ರಾಮ ಪಂಚಾಯಿತಿಯಿಂದ ಮುಖ್ಯವಾಗಿ ನೇಮಿಸಿರುವಂಥ ಅವ್ರ ಗಾಡಿ ಬರುತ್ತೆ ಬೆಳಗ್ಗೆನೆ, ಅದಕ್ಕೆ ನೀವು ಕೊಡಿ, ಇಲ್ಲೆಲ್ಲ ತಗೊಬಂದು ಎಸಿಬಾರ್ದು. ಇಷ್ಟೇ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಹೇಳಿದಾಗ ಏನು ನಮ್ಮ ಕೆರೆಯಿಂದ ಈರಪ್ಪನಕೊಪ್ಪ ಗ್ರಾಮದಿಂದ ಇಲ್ವಾಲಕ್ಕೆ ಬರುವ ಮಧ್ಯದಲ್ಲಿ ನಮ್ಮ ಕೆರೆ ಇದೆ. ಆ ಮಧ್ಯಭಾಗದಲ್ಲಿ ಸಾರ್ವಜನಿಕರುಗಳು ಪ್ಲಾಸ್ಟಿಕ್ ಕವರ್ಗಳು ಮತ್ತು ಬಾಟ್ಲುಗಳು, ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ರೋಡ ಅಕ್ಕಪಕ್ಕ ಎಸ್ತಿದ್ದಾರೆ. ಇದನ್ನು ದೇಶದ ಪ್ರಧಾನಮಂತ್ರಿಗಳಾದ ಮೋದಿಯವರು ಸ್ವಚ್ಛ ಭಾರತ್ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಜಾರಿಗೆ ತಂದವರೆ. ಆದರೂ ಕೂಡ ನಮ್ಮ ಜನಗಳು ಬುದ್ಧಿವಂತರು ಎಲ್ಲರೂ ಕೂಡ ಅದನ್ನು ಗಮನ ತಗೊಳ್ದೇ ರಸ್ತೆ ಬದಿಯಲ್ಲಿ ಸಿಕ್ಕಾಪಟ್ಟೆ ಎಸ್ತಿದ್ದಾರೆ. ಊರುಗಳಲ್ಲೂ ಈಗ ಪಂಚಾಯತಿ ಕಡೆಯಿಂದ ಆಟೋಗಳು ಬರ್ತವೆ, ಹಸಿ ಕಸ ಒಣ ಕಸ ಅಂತ ಬೇರ್ಪಡಿಸಿ ಅಲ್ಲೇ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ. ಹಾಗೂ ಕೆರೆ ವಾತಾವರಣ ಚೆನ್ನಾಗೈತೆ. ಈಗ ಎಲ್ಲ ಹದಗೆಡಿಸ್ತಾಯಿದ್ದೀರಿ. ದಯಮಾಡಿ ಮುಂದಿನ ದಿನಗಳು ಎಚ್ಚೆತ್ತುಕೊಂಡು ನೀವು ಏನು ಎಸಿತಾಯಿದ್ದೀರಿ ವಸ್ತುಗಳನ್ನ ಬೇರ್ಪಡಿಸಿ ಆಟೋಗಳಿಗೆ ಹಾಕಿ ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ಕೆರೆ ಏರಿ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿ. ದಯವಿಟ್ಟು ಕೆರೆಯ ಒಳ್ಳೆ ಇದಾಗಿ ಚೆನ್ನಾಗಿ ಇದು ಮಾಡಿದ್ದಾರೆ JK ಟೈರ್ನವರು. ದಯವಿಟ್ಟು ಯಾರು ಎಸೆಬೇಡಿ. ಎಸೆಯೋದೇನಾದ್ರು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ ಅನ್ನೋ ನನ್ನ ಮಾತುಗಳ ಮುಗಿಸ್ತೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಪರಿಸರವನ್ನು ನಾವೇನು ಉಳಿಸ್ಕೊತೀವಿ ಅದು ನಮ್ಮ ಮುಂದಿನ ಜನ್ರೇಷನ್ಗೂ ತುಂಬ ಅನುಕೂಲ ಆಗುತ್ತೆ. ಇವತ್ತು ನಮ್ಮ ಈರಪ್ಪನಕೊಪ್ಪಲು ಕರ್ಕನಹಳ್ಳಿ ಇಲ್ವಾಲ್ ಕೆರೆ ಹತ್ರ ಪ್ಲಾಸ್ಟಿಕ್ಕನ್ನು ಹೇಗೆ ಹಾಕಿದ್ದಾರೆ ಅಂದರೆ ಇದನ್ನು ನೀವೇ ನೋಡ್ತಾ ಇದ್ದೀರಾ, ವಿಡಿಯೋದಲ್ಲಿ ತೋರಿಸಿದ್ದಾರೆ. ಸೊ ಇದಕ್ಕೆ ಅಂತಲೇ ನಮಗೆ ಪಂಚಾಯಿತಿಯಿಂದ ಒಂದು ವಾಹನ ಸೌಲಭ್ಯವನ್ನು ಕೊಟ್ಟು ಮನೆ ಹತ್ರ ಬರುತ್ತೆ. ದಯವಿಟ್ಟು ಅದನ್ನು ಅದಕ್ಕೆ ಹಾಕ್ತಾರೆ, ಒಂದು ಕಡೆ ಶೇಖರಣೆ ಮಾಡಿ ಅದಕ್ಕೇನೋ ಅವರೊಂದು ವ್ಯವಸ್ಥೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಪರಿಸರ ಎಲ್ಲ ಹಾಳಾಗುತ್ತೆ. ಅದು ಪರಿಸರ ಹಾಳಾಗೋದ್ರಿಂದ ಅದರಿಂದ ನಮಗೆ ತೊಂದರೆ ಆಯ್ತಾ ಇರೋದು. ದಯವಿಟ್ಟು ಈ ಥರ ಮಾಡಬೇಡಿ. ಯಾಕೆಂದರೆ ಇವತ್ತಿನ ಇದರಿಂದನೇ ಎಲ್ಲರದ್ದು ಆರೋಗ್ಯ ಹಾಳಾಗೋದು. ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಅದಕ್ಕೆ ಅಂತ ಒಂದು ವಾಹನ ಬರುತ್ತೆ, ಅದನ್ನು ಅಲ್ಲಿ ಹಾಕಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯವಾಗಿ ಮನವಿ ಮಾಡ್ತಾಯಿದ್ದೀನಿ. ಏನು ಮರ ಗಿಡಗಳನ್ನ ನೋಡ್ತಾ ಇದ್ದಾರೆ. 2018ರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಅರಣ್ಯ ಇಲಾಖೆ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಗ್ರಾಮಸ್ಥರ ಸಮ್ಮುಖದಲ್ಲಿ ನೆಟ್ಟು, ಆ ಮೂಲಕ ಪ್ರಾರಂಭವಾಗಿ ಚಾಮುಂಡಿ ಬೆಟ್ಟ ಮತ್ತು ಮಲೆಮಹದೇಶ್ವರ ಬೆಟ್ಟ ದೇಶಾದ್ಯಂತ ಸೈಕಲ್ ಜಾಥವನ್ನು ನಡೆಸ್ತಾ ನಮ್ಮೊಂದು ಕಿರು ಸೇವೆಯನ್ನು ನಾನು ರೈತನಾಗಿ ಮಾಡ್ತಾಯಿದ್ದೇನೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮೂರ ಕೆರೆ JK ಟೈರ್ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಚೆನ್ನಾಗಿದೆ ವಾತಾವರಣ. ಯಾರೋ ಹೊರಗಡೆಯವ್ರು ಬರೋದು, ಏನು ವೇಸ್ಟೇಜ್ ಪಾರ್ಸಲನ್ನು ಇದು ಮಾಡ್ತಾ ಪ್ಲಾಸ್ಟಿಕ್ ಕವರ್ ತರೋದು ನಾವೇ ಕಣ್ಣಾರ ನೋಡಿದ್ದೀವಿ. ಎಷ್ಟು ಹೋಗ್ತಾಯಿದ್ದಾರೆ. ಇದು ಮಾಡ್ತಾ ಇರೋದ್ರಿಂದ ವಾತಾವರಣ ಹದಗೆಡ್ತಾ ಇದೆ. ಎಲ್ಲರಲ್ಲೂ ಮನವಿ ಮಾಡೋದೇನೆಂದರೆ, ದಯಮಾಡಿ ನಮ್ಮ ಇಲ್ವಾಲ ಪಂಚಾಯತಿ, ನಾಗವಾಲ ಪಂಚಾಯತಿ ಆಗ್ಬೋದು, ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ವ್ಯಾನ್ ಕಳಿಸ್ತಾರೆ, ಅದು ಕೊಡಿ. ನಿಮ್ಮ ಮನೆ ಹತ್ರ ಬರ್ತಾ ಇಲ್ವಾ, ಪ್ರತಿ ಪಂಚಾಯತಿನೂ ಮಾಡ್ತಾಯಿದ್ದಾರೆ. ಆ ಒಂದು ನಿಮ್ಮ ಏನಂದರೆ ಪಂಚಾಯತಿಯವರು ವಾಹನ ಏನಾರು ನಿಮ್ಗೆ ತಲುಪಲಿಲ್ಲ ಅಂದರೆ ದಯಮಾಡಿ ನೀವು ಅದನ್ನು ಕಂಪ್ಲೇಂಟ್ ಮಾಡಿ ಕಳಿಸ್ತಾರೆ. ಈ ರೀತಿ ಎಸೆಯೋದ್ರಿಂದ ನಮ್ಮ ವಾತಾವರಣ ಹದಗೆಟ್ಟೋಗ್ತದೆ.
ಎಲ್ಲ ಕಡೆನೂ ಇದೇ ಆಗ್ತಾಯಿದೆ. ದಯಮಾಡಿ ನಾವು ಅರ್ಥಕೋಬೇಕು. ದಯಮಾಡಿ ಈ ಒಂದು ಪ್ಲಾಸ್ಟಿಕ್ಕು ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿ ಮುಂದಿನ ದಿನಗಳಲ್ಲೂ ಕೂಡ ಮಲೆಮಹದೇಶ್ವರ ಬೆಟ್ಟದ ವಿಚಾರವಾಗಿ ನಾವು ಚಾಮರಾಜನಗರಕ್ಕೆ ಸೈಕಲ್ ಜಾಥಾವನ್ನು ಮಾಡಿ ರಾಜ್ಯ ಸರ್ಕಾರವನ್ನು, ಜಿಲ್ಲಾಡಳಿತ ಗಮನವನ್ನು ಸೆಳೆತಾ ಇದ್ದೇವೆ. ದಯಮಾಡಿ ಎಲ್ಲ ಪರಿಸರ ರಕ್ಷಣೆಯಲ್ಲಿ ಎಲ್ಲರೂ ಕೈ ಜೋಡಿಸಿ. ಹಂಗೆ